ಚೆನ್ನಾಗಿದ್ದೀರಲ್ವಾ? ಚೆನ್ನಾಗಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ವೀಕ್ ಡೇಸ್ಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನನಗೆ ಕಿಚ್ಚ ಸರ್ ಜೊತೆ ಅಭಿನಯಿಸಬೇಕು ದೊಡ್ಡೊಂದು ಆಸೆ. 160 ಸಿನಿಮಾ ಆಗಿದೆ. ಸುದೀಪ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದಿಲ್ಲ. ಬಿಗ್ ಬಾಸ್ ಸೀಸನ್ ಅವ್ರ ಜೊತೆಗೆ ನನ್ನ ಸಿನಿಮಾಗೆ ಅವರು ಧ್ವನಿ ಕೊಟ್ಟಿದ್ರು ರಾಜ ಸಿನಿಮಾಗೋಸ್ಕರ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಎಲ್ಲರಿಗೂ ಆಸೆ ಇರುತ್ತೆ. ಒಂದು ಮ್ಯಾಕ್ಸ್ ಅನ್ನೋ ಮ್ಯಾಕ್ಸಿಮಮ್ ಹಿಟ್ ಆಗಿರೋ ಸಿನಿಮಾದಲ್ಲಿ ನಾನಿದ್ದೀನಿ. ಪುರಾಣಿ ಪಾತ್ರವಾದರೂ ಕೂಡ ಖುಷಿಪಟ್ಟಿದ್ದಾರೆ. ಹೆಚ್ಚಾಗಿ ಈ ಗೆಲುವಲ್ಲಿ ನನ್ನನ್ನು ಕೂಡ ನೆನೆಸಿ ಪ್ರೀತಿಗೆ ನೆನೆಸಿದ್ರು. 2-3 ಸಲ ಫೋನ್ ಮಾಡಿದ್ರು. ಬಾಬು ಸರ್ ಫೋನ್ ಮಾಡಿದ್ರು, ಮಂಜು ಸರ್ ಫೋನ್ ಮಾಡಿದ್ರು, ಬರಲೇಬೇಕು ನೀವು ಅಂತ ಹೇಳಿದ್ರು. ಅದು ಭಾಳ ಖುಷಿ ಆಯಿತು. ಗೆಲುವಲ್ಲಿ ನಮ್ಮನ್ನು ಕೂಡ ಸೇರಿಸ್ಕೊಂಡು ಹೋಗುವಂಥ ಒಳ್ಳೆಯ ಗುಣ ನಮ್ಮ ತಂಡದ ನಾಯಕರಲ್ಲಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವಿ ಆರ್ ಬ್ಲೆಸ್ಡ್. ಈ ರೀತಿ ವರ್ಷಕ್ಕೊಂದು ಸಿನಿಮಾ ಸಾಧು ಸರ್, ಅಟ್ಲೀಸ್ಟ್ 2 ಸಿನಿಮಾ ನಮಗೋಸ್ಕರ, ನಮ್ಮದ ಕಾವ್ಯದಗೋಸ್ಕರ, ಕಾದಂಬರಿಗೋಸ್ಕರ ಕೊಡಿ ಅಂತ ಹೇಳ್ಬೋದಾಯ್ತು. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಬಂದಿರುವಂಥ ಇಲ್ಲಿ ಎಲ್ಲರೂ ನಮಸ್ತೆ. ತುಂಬ ಖುಷಿ ಆಗ್ತಾ ಇದೆ. ಸುದೀಪ್ ಸರ್ ಅಂತ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ನಾನು ಸಣ್ಣ ಚಿತ್ರ ಮಾಡೋದು ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೂವಿನ ಜೊತೆಗೆ ನಾನು ಸ್ವರ್ಣ ಸೇರೋದು ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಮ್ಯಾಕ್ಸ್ ನಾಟ್ ಓನ್ಲಿ ಕನ್ನಡ ಸಿನಿಮಾ, ಇದು ಸೌತ್ ಇಂಡಿಯಾದ ಒಂದು ಹಾಲಿವುಡ್ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಾನೇ ಮಾತಲ್ಲ, ಎಲ್ಲ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಭಾಳ ಖುಷಿಯಿಂದ. ಹಾಗಾಗಿ ನಾವು ಹೆಮ್ಮೆಯಿಂದ ಒಂದು ಭಾಗವಾಗಿರೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಇವತ್ತು ನಮಗೆ ಎಲ್ಲರೂ ಕಲಾವಿದರ ಕರೆದು ಹೇಗೆ ವೇದಿಕೆ ಮೇಲೆ ನಿಲ್ಲಿಸಿ ಅವರ ಸಕ್ಸಸ್ನಲ್ಲಿ ಭಾಗಗಳನ್ನು ಮಾಡ್ಕೊಂಡಿದ್ದಾರೋ, ಇಡೀ ಸಿನಿಮಾದಲ್ಲಿ ಕೂಡ ನಮ್ಮನ್ನೆಲ್ಲ ಆಗಿ ತೋರಿಸ್ಕೊಂಡು ಹೋಗಿದ್ದಾರೆ. ಸೊ ನಮ್ಮ ಜೊತೆಗೆ ನಮಗಿದ್ದು ಚೆನ್ನಾಗಿ ಮಾಡಿದಾಗ ಚಪ್ಪಾಳೆ ಕಟ್ಟಿ ಆಮೇಲೆ ಕರೆಕ್ಷನ್ಸ್ ಮಾಡ್ತಾ ನಮ್ಮ ಅಂಗಿ ಕ್ಯಾರಿ ಮಾಡ್ಕೊಂಡು ಹೋದ್ರು. ಇಂಥ ಒಂದು ಒಳ್ಳೆ ಸಿನಿಮಾವನ್ನ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುದೀಪ್ ಸರ್ ಹೇಳ್ತಾ ಇದ್ರು ಸಿನಿಮಾ ಮಾಡುವಾಗ, ನಾನು ಅಭಿಮಾನಿಗಳಿಗೋಸ್ಕರ ಸಿನಿಮಾ ಮಾಡಬೇಕು, 2-3 ವರ್ಷ ನಿರಾಶೆ ಮಾಡಲ್ಲ ಅಂತ ಹೇಳಿದ್ರು. ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಯಾಕಂದ್ರೆ ಸಿನಿಮಾ ನೋಡೋರೆಲ್ಲ ಏನು ಮಾಡ್ತಾ ಇದ್ದಾರೆ, ನನಗೆ ಮೊನ್ನೆ ಒಬ್ಬ ಊರ್ಬೋದು ಹೇಳ್ತಾರೆ, ಸರ್ ಮೊಬೈಲ್ ತೆಗೆದು ಟೈಮ್ ಸಿಗಲಿಲ್ಲ, ನನಗೆ ಆಚೆ ಅಲ್ಲಾದ್ರೂ ಟೈಮ್ ಸಿಗಲಿಲ್ಲ ಅಂತ. ಅದೇ ಸಿನಿಮಾಗೆ ಬೇಕಾಗಿತ್ತು. ಹಾಗೆ ಒಂದು ಸಿನಿಮಾ ಕೊಡೋದಕ್ಕೆ ಮತ್ತೆ ಅವರು ಒಂದು ತಾಯಿ ನೆನೆಸ್ಕೊಂಡು ತುಂಬ ಈ ಸಿನಿಮಾ ನೋಡಬೇಕಿತ್ತು ಅಂತ ಹೇಳಿದ್ರು. ಸರ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಮ್ಮ ಎಲ್ಲ ಅಭಿಮಾನಿಗಳ ಹೃದಯದಲ್ಲಿ ನೆಲೆಸಿ ಈ ಸಿನಿಮಾವನ್ನು ಸಕ್ಸಸ್ ಮಾಡಿದ್ದಾರೆ. ಸೊ ಹಾಗಾಗಿ ಅಮ್ಮ ಯಾವಾಗ ನಮ್ಮ ಜೊತೆಗಿದ್ದಾರೆ. ಸೊ ಅವರು ಸಕ್ಸಸ್ ಅವರು ಕೂಡ ಭಾಗಿಗಳಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಘಟನೆ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೀವು ಅನ್ಯತಾ ಭಾವಿಸಬಾರ್ದು. ನಮ್ಮನ್ನೆಲ್ಲ ಹೇಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಸುದೀಪ್ ಸರ್ ಅಂತಂದರೆ, ಅವ್ರಿಗೆಲ್ಲರೂ ಜೊತೆಗೆ ಕ್ಯಾರಿ ಮಾಡ್ತಾ ಒಂದು ಸಾಂಗ್ ಬರುತ್ತಲ್ಲ, ನಾವು ಸಾಂಗ್ ನೋಡಿದ್ವಲ್ಲ, ಅಜಿತ್ ಸರ್ ಒಂದು ಟ್ರ್ಯಾಕ್ ಆಗಿ ಕಳಿಸ್ತಾರೆ. ನಾನು ಅವ್ರ ಫ್ಯಾನ್ ಒಂದು ಮಾತು ಕೇಳಿದವನು, ಅಣ್ಣ ಇದನ್ನ ನೀವು ಆಡ್ಬೇಕಣ್ಣ, ಈ ವಾಯ್ಸ್ ನೀವು ಬೇಸಿದೆ, ಸಾಂಗ್ ಆಡಿದ್ರೆ ನಿಮಗೆ ಬೇರೆ ಒಂದು ಅಭಿಮಾನ ನಾನು ಇಷ್ಟಪಡ್ತೀನಿ, ಎಲ್ಲರೂ ಇಷ್ಟಪಡ್ತಾರೆ ಅಂತ ಕೇಳಿದಾಗ ಅವ್ರೊಂದು ಮಾತು ಹೇಳ್ತೀನಿ, ನಾನು ಹಾಡ್ಬೋದು ಚಿನ್ನ, ಹಾಡಿದ್ರೆ ಯಾರು ಬೇಡ ಅನ್ನಲ್ಲ, ಆದರೆ ನಾನು ಹಾಡಿದ ಒಬ್ಬ ಗಾಯಕ ಅವಕಾಶ ಇಟ್ಕೊಂಡಾಗುತ್ತೆ. ಸೊ ಈ ಮಾತನ್ನು ಯಾಕೆ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತಂದರೆ, ಅವರ ದೊಡ್ಡದನ್ನ ಅವರು ಹಿಂದೆ ನಿಂತ್ಕೊಂಡು ತೋರಿಸ್ತಾರೆ. ನಮ್ಮ ನಾಯಕ ಕ್ಯಾರಿ ಮಾಡ್ಕೊಂಡಿದ್ದಾರೆ, ಇಡೀ ಸಿನಿಮಾನ ಕ್ಯಾರಿ ಮಾಡ್ಕೊಂಡಿದ್ದಾರೆ. ಇಂಥ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರ್ತೀನಿ. ಸುದೀಪ್ ಸರ್ಗೆ, ವಿಜಯ್ ಕಾರ್ತಿಕೇಯ ಸರ್ಗೆ, ಕಲಾವಿದ ನಾರಿ ಸರ್ಗೆ, ವೀಕ್ ಡೇಸ್ಗೆ ಯಾವಾಗಲೂ ಋಣಿ ಆಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸುದೀಪ ಅನ್ನೋದ್ರಲ್ಲೇ ಇದೆ, ಕಿಚ್ಚ ಸುದೀಪ ಅನ್ನೋದ್ರಲ್ಲೇ ಇದೆ. ಅವರು ಜೊತೆಗೆ ದೀಪ ಆಗಿರ್ತಾರೆ, ಆಕ್ಟಿಂಗ್ ಅಂತ ಬಂದರೆ ಕಿಚ್ಚ ಆಗಿರ್ತಾರೆ. ನಾವು ಎಲ್ಲ ವಿಷಯಗಳನ್ನು ಮಾತಾಡ್ತಾ ಇದ್ದವರು, ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಮಾತಾಡೋದು ಕೃಷ್ಣ ಒಬ್ಬರೇ. ಕೃಷ್ಣನಿಗೆ ಇನ್ನೊಂದು ಹೆಸರು ಕಿಚ್ಚ ಅಂತ, ಅದನ್ನು ನಾವು ಸಾಬೀತು ಮಾಡಿದ್ದಾರೆ. ಸೊ ನಮ್ಗೆ ಯಾವಾಗಲೂ ವಿಷಯಗಳು ಹೇಳ್ತಾ ಇದ್ರು. ಹಾಗಾಗಿ ನಾವು ಜೊತೆಗೆ ಇದಕ್ಕೆ ಹೆಮ್ಮೆ ಪಡ್ತೀವಿ, ಖುಷಿ ಪಡ್ತೀವಿ. ಧನ್ಯವಾದಗಳು ಸರ್.